ಮ್ಯಾಸ್ಬೀಡರ್ ಸಾಂಸ್ಕೃತಿಕ ವೀರರಲ್ಲಿ ಪ್ರಮುಖರಾದಂತಹ ಕೋರಿ ಯರಮಂಚ ನಾಯಕರ ಐತಿಹ್ಯದ ಬಗ್ಗೆ ಮುಂದುವರೆದ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋರಿ ಅಂದರೆ ಕಂಬಳಿ ಅಂತ ಹೇಳಿದ್ದೆ. ಇಲ್ಲಿ ಒಂದು ಕೋರಿ ಅಂತಕ್ಕಂಥದ್ದು ಯರಮಂಚ ನಾಯಕನಿಗೆ ಒಂದು ನಿಶಾನೆ, ಒಂದು ಅದು ಎಲ್ಲೇ ಹೊರಡಲಿ ಸಂಘಟನೆಗೆ ಅಲ್ಲಿ ಕಂಬಳಿಯ ಒಂದು ಬಾವುಟ ಇರ್ತಾಯಿತ್ತು, ಒಂದು ಪತಾಕೆ ಇರ್ತಾಯಿತ್ತು. ಇದನ್ನು ಕೋರಿ, ಅದಕ್ಕೆ ಕೋರಿ ಯರಮಂಚ ನಾಯಕ ಅಂತಕ್ಕಂಥದ್ದು ಈತನಿಗೆ ಕೋರಿ ಧ್ವಜವನ್ನು ಹಿಡ್ಕೊಂಡು ಹೋಗಿದ್ದಕ್ಕೆ ಈತನಿಗೆ ಕೋರಿ ಯರಮಂಚ ನಾಯಕ ಅಂತ ಹೆಸರು ಬಂತು ಅಂತಕ್ಕಂಥದ್ದು ಯಜಮಾನರು ಹೇಳ್ತಾರೆ. ಈ ಸಂಘಟನೆಗೆ ಹೊರಟಾಗ ತನ್ನ ಭಾವಮೈದನಾದಂಥ ಕಾಮಗೇತಿಯ ಮುಖ್ಯವಸ್ತನಾದಂತಹ ಗಗ್ಗರಿದಾಸರಿಯನ್ನು ಜೊತೆಯಲ್ಲಿ ಇಟ್ಕೊಂಡ. ಈ ಗಗ್ಗರಿದಾಸರಿ ಯಾರು? ಬುಡ್ಬೋರ್ನವರು ಅಂತ ಹೇಳಿದ್ದೆ ನಾನು. ಬುಡ್ಬೋರ್ನನ್ನು ಗಗ್ಗರಿದಾಸರಿ ಅಂತ ಹೇಳ್ತಾರೆ. ಗಗ್ರಿ ಅಂತಂದರೆ ದಾಸಗಳು ಕಾಲಿಗೆ ಹಾಕ್ತಕ್ಕಂಥ ಒಂದು ಒಡವೆ. ಅದು ದಾಸಗಳು ಸ್ವಾಮಿಯನ್ನು ಕೊಂಡಾಡ್ತಾ ಗಗ್ರಿಯನ್ನು ಕೂಡ ಕಾಲಿಗೆ ಹಾಕ್ಕೊಳ್ತಾರೆ. ಅದಕ್ಕೆ ಈತನಿಗೆ ಗಗ್ಗರಿದಾಸರಿ, ಕಾಮಗೇತಿ, ಬುಡ್ಬೋರ್ನವರು ಅಂತ ಕರೀತಾ ಇದ್ರು. ಇವರಿಬ್ಬರು ಕೂಡ ಜೊತೆಯಲ್ಲಿ ಕಂಬಳವನ್ನು ಸಂಘಟನೆ ಮಾಡಲಿಕ್ಕೆ ಹೊರಡ್ತಾರೆ. ಇವು ಹೊರಟ ಮೇಲೆ ಹೇಮಾವತಿ ಪರ್ವತಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಮ್ಯಾಸ್ ಕಂಬಳದಲ್ಲಿ ಬೊಮ್ಮದೇವರು ಅಂತಕ್ಕಂಥದ್ದು ಇರಲಿಲ್ಲ. ಬ್ರಹ್ಮನನ್ನು ನಮ್ಮರು ಪೂಜೆ ಮಾಡ್ತಾ ಇರಲಿಲ್ಲ ಅಲ್ಲಿವರೆಗೆ. ಈ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿಕೊಂಡಾಗ ಮಲ್ಲನಾಯಕನ ಬೊಮ್ಮದೇವರು ಮತ್ತು ಮಂದ ಬೊಮ್ಮದೇವರು ಅಂತಕ್ಕಂಥ ಎರಡು ಬೊಮ್ಮದೇವರುಗಳನ್ನು ಯರಮಂಚ ನಾಯಕನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬೊಮ್ಮ ಅಂದರೆ ಬ್ರಹ್ಮ ಅಂತ. ಈಗ ನಾವು ಕಾಲಭೈರವನನ್ನು ಬೋರೆ ದೇವರು ಅಂತ ನಾವು ವಾಡಿಕೆಯಲ್ಲಿ ಮಾತಾಡ್ತೀವಿ. ಹಾಗೆ ಬ್ರಹ್ಮನನ್ನು ಬೊಮ್ಮದೇವರು ಅಂತಂದು ಹೇಳಿದ್ರು. ಈತ ಶ್ರೀಶೈಲದಿಂದ ತಾತಾಚಾರ್ಯರನ್ನು ಕರೆಸಿ ಮಲ್ಲನಾಯಕನ ಬೊಮ್ಮದೇವರನ್ನು ಮಾಡಿಸ್ತಾರೆ. ತಿರುಪತಿಯಿಂದ ತಿರುಮಲಾಚಾರ್ಯರನ್ನು ಕರೆಸಿ ಮಲ್ಲನಾಯಕನ ಬೊಮ್ಮದೇವರು ಅಂದರೆ ಮಲ್ಲನಾಯಕನ ಬೊಮ್ಮದೇವರ ಮತ್ತು ಮಂದ ಬೊಮ್ಮದೇವರ ಈ ಎರಡು ದೇವರುಗಳನ್ನು ಮಾಡಿಕೊಂಡ್ಮೇಲೆ ಅವರು ಮುಂದೆ ಸಂಘಟನೆ ಮಾಡಲಿಕ್ಕೆ ಹೊರಡ್ತಾರೆ. ಹೇಮಾವತಿ ಪರ್ವತದಿಂದ ಮುಂದಕ್ಕೆ ಬಂದವರು ಕರಿಪೂಜಾರಹಳ್ಳಿ ಅಂತಕ್ಕಂಥ ಒಂದು ನಲ್ಲ ಪೂಜಾರಪಲ್ಲಿ ಅಂತ ಆದ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಈ ತಾತಾಚಾರ್ಯ ತಿರುಮಲಾಚಾರ್ಯಗಳ ಹತ್ರ ರಸಸಿದ್ಧರು ಇರ್ತಾರೆ. ಅವರನ್ನು ರಣಗಭ್ಯ ಮುತ್ತೆ, ಮುದಿ ಮುತ್ತೆ, ಸೊಟ್ಟು ಮುತ್ತೆ, ಗಿಡ್ಡು ಮುತ್ತೆ, ನಾಗು ಮುತ್ತೆ, ಪಾಲು ಮುತ್ತೆ, ಊದು ಮೇಳ ಮುತ್ತೆ ಅಂತಕ್ಕಂಥ 7 ಜನ ರಸಸಿದ್ಧರು ಇರ್ತಾರೆ. ಇವರನ್ನು ಕೂಡ ಜೊತೆಯಲ್ಲಿ ಕಂಬಳಕ್ಕೆ ಸೇರ್ಕೊಂತಾರೆ. ಇವರಿಗೆ ಬಿರುದು ಪಾಮುಡ್ಲು ಅಂತ ಕರೆದರು ಆಗ. ಅಂದರೆ ಪಾಮುಡ್ಲವ್ರಿಗಿನ್ನ ಹಿಂದೆ ಇದ್ದರು ರಸಸಿದ್ಧರು. ಇವರನ್ನು ಬಿರುದು ಪಾಮುಡ್ಲು ಅಂತ ಹೇಳ್ಕೊಂಬಿಟ್ಟು ಅವರನ್ನು ಕಂಬಳಕ್ಕೆ ಸೇರಿಸ್ಕೊಂಡ. ಅಲ್ಲಿಂದ ಬರ್ತಾ ಇವರು ಮಳೇಪುರ ಅಂತಕ್ಕಂಥ ಮಳೇಲ್ಪುರಕ್ಕೆ ಬರ್ತಾರೆ. ಅಲ್ಲಿ ಮಳೇಲ್ಪುರದಲ್ಲಿ 7 ಜನ ಅಣ್ಣತಮ್ಮಗಳು, ಭರತರಾಜ, ಜಡತರಾಜ, ಸಣ್ಣೋಬರಾಜ, ಗಿಡ್ಡೋಬರಾಜ, ಅದು ಭೀಮ ರಾಜ ಅಂತಕ್ಕಂಥ ಮಳೆಲ್ಲ ವಂಶ ಸೇರಿದವರು. ಇವ್ರನ್ನ ಕಂಬಳಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರ ಹತ್ರ ಮಾತಾಡ್ತಾನೆ. ಏನರಪ್ಪ ಮತ್ತು ನೀವು ನಮ್ಮ ಕಂಬಳದಲ್ಲಿ ಸೇರ್ಕೋಬೇಕಲ್ಲ, ನೀವು ಕೂಡ ನಾಯಕರು, ನೀವು ಬರ್ರಿ ಮತ್ತು ನಮ್ಮ ಕಂಬಳ ಸೇರ್ಕೊಂಡು ನಾವೆಲ್ಲ ವಿಸ್ತರಣೆ ಮಾಡೋಣ ಅಂತ ಅವ್ರ ಹತ್ರ ಮಾತಾಡ್ತಾನೆ. ಮಳೇಲ್ಪುರಕ್ಕೆ ಬಂದು ಆಗ ಅವರಲ್ಲಿ ಒಂದು ಸಮಸ್ಯೆ ಆಗಿರುತ್ತೆ. ಹಿಂದಿನ ದಿನ ಈ 7 ಜನ ಅಣ್ಣತಮ್ಮಗಳು ಕಾಡಿಗೆ ಬೇಟೆಗೆ ಹೋಗಿರ್ತಾರೆ. ಆ ಬೇಟೆಗೆ ಹೋದಾಗ ಚಿಕ್ಕ ತಮ್ಮ ತಪ್ಪಿಸ್ಕೊಂಡಿರ್ತಾನೆ ಅವನು. ಆಮೇಲಿಂದ ಅವನನ್ನು ಈ ಗದ್ವಾಲ್ ರಾಜ ಅಲಬಾಬಾ ಅಂತಕ್ಕಂಥವನು ಸೆರೆ ಹಿಡ್ಕೊಂಡು ಹೋಗಿರ್ತಾನೆ. ಅವನು ಕೂಡ ಬೇಟೆಗೆ ಬಂದಿರ್ತಾನೆ. ಅವನ್ನ ಸೆರೆ ಹಿಡ್ಕೊಂಡು ಹೋಗಿ
ಅವನು ಗದ್ವಾಲ್ ಪಟ್ಟಣ ಕಾಯಲಿಕ್ಕೆ ಊರು ಬಾಗಿಲಿಗೆ ಇವನಿಗೆ ಬಾಯಿಗೆ ಬಟ್ಟೆ ಕಟ್ಟಿ ಕೈಗೆ ಒಂದು ಕೋಲು ಕೊಟ್ಟು ಆ ಊರು ಬಾಗಿಲನ್ನು ಕಾಯಲಿಕ್ಕೆ ಇವನ್ನ ಇಟ್ಟಿದ್ರು, ಮಡೆಲರ ಸಣ್ಣ ಸಹೋದರನನ್ನು. ಹಿಂಗೆಲ್ಲ ಇವನು ಹಿಂಗೆ ಕಳೆದೋಗಿದ ನಮ್ಮ ಸುದ್ದಿ ಇತ್ತು. ಹಿಂಗೆ ಗದ್ವಾಲ್ ರಾಜ ಅಲಬಾಬ ಅಂತಕ್ಕಂಥ ನೀವು ಸೆರೆ ಹಿಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಾವಲಿಗೆ ಇಟ್ಟಿದ್ದಾನೆ, ಅವನ್ನ ನೀವು ಸೆರೆ ಬಿಡಿಸ್ಕೊಂಬನ್ನಿರಿ, ನಾವು ನಿಮ್ಮ ಕಂಪಳಕ್ಕೆ ಸೇರ್ತೀವಿ ಅಂತಕ್ಕಂಥ ಒಂದು ವಿಷಯ ಮಂಡಿಸ್ತಾರೆ ಅವರು. ಆಗ ಆಯಿತು ಬಿಡಿಸ್ಕೊಂಬರ್ತೀವಿ ಅವನ್ನ ಅಂತಕ್ಕಂಥ ಮಾತನ್ನು ಹೇಳಿ, ಇವ್ರು ಕಂಪಳಲ್ಲೇ ಇರ್ತಾರೆ, ಭಾಳ ಜನ ಇರ್ತಾರೆ ಇವರೆಲ್ಲ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆ ಗದ್ವಾಲ್ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಇವರು ನರಸಿಂಹ ಹೋಬಳ ದೇವರ ಒಂದು ನೋವನ್ನು ತೀರಿಸ್ತಾರೆ. ಪರಮಾತ್ಮ, ನೀನು ನಮಗೆ ಆ ದುಷ್ಟನನ್ನು ಸಂಹಾರ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡು ಅಂತ ಆತನಿಗೆ ನೋವು ತೀರಿಸಿ ಗದ್ವಾಲ್ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ಟು ಅವನನ್ನು ಯುದ್ಧದಲ್ಲಿ ಸೋಲಿಸ್ಬಿಟ್ಟು ಅವನು ಅಲ್ಲೇ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಅಲ್ಲಿ ಈ ಗೆದ್ದೆಗಳು ಅಂದರೆ ಈ ಕಾಕಿ ಗೆದ್ದ ಅಂತ ನಾವು ಹೇಳ್ತೇವೆ, ಕಾಗಿಗಳು, ಹದ್ದುಗಳು ಬೇಕಾದಷ್ಟು ಇರ್ತವೆ. ಅವನ್ನೆಲ್ಲ ಹೊಡ್ಕೊಂಡು ಅವನ ಸೆರೆ ಬಿಡಿಸ್ಕೊಂಡು ಮಡೇಲ್ ಹುಡುಗನ್ನ ಇವನು ಹೊರಡ್ತಾನೆ ಗದ್ವಾಲ್ನಿಂದ ಮಡೇಲ್ಪುರಕ್ಕೆ. ಆಗ ಈ ಗದ್ವಾಲ್ ರಾಜನ ತಂಗಿ ಇರ್ತಾಳೆ ನನ್ನಮ್ಮ ಅಂತ. ಆಕೆ ಮತ್ತು ನನಗೆ ಯಾರು ಗತಿ ಇಲ್ಲ, ನಾನು ನಿಮ್ಮ ಕಂಪಳ ಜೊತೆಯಲ್ಲಿ ಬರ್ತೀನಿ ಅಂತ ಆಕೆ ಈ ಯರಮಂಚ ನಾಯಕನ ಜೊತೆಯಲ್ಲಿ ಕಂಪಳ ಜೊತೆಯಲ್ಲಿ ಬರ್ತಾಳೆ. ಇವನ್ನೆಲ್ಲ ಕರ್ಕೊಂಡು ಗೆದ್ದೆ ಕಾಕಿಗಳನ್ನೆಲ್ಲ ಮೆರೆಸ್ಕೊಂಡು ಗದ್ವಾಲ್ ರಾಜನನ್ನು ಸೋಲಿಸಿ ಮಳೇಲನ ಸಹೋದರನನ್ನು ಬಿಡಿಸ್ಕೊಂಡು ಬಂದು ಮಡೇಲ್ಪುರಕ್ಕೆ ಬಂದಾಗ ಅವ್ರು ಭಾಳ ಸಂತೋಷಪಟ್ಟು, ಆಯ್ತು ನಡೆಯಪ್ಪ, ನಾವು ನಿಮ್ಮ ಕಂಪಳದಲ್ಲಿ ಸೇರ್ಕೊಂಡ್ಬಿಡ್ತೀವಿ. ಆವಾಗ ಈ ಮಡೇಲರು ಯಾರು? ಮಡೇಲರು ನಮ್ಮ ಮ್ಯಾಸ್ ಮಂಡಲದಲ್ಲಿ ಇವರನ್ನು 7 ಮನೆ ಬೀಗರು ಅಂತ ಕರಿತೀವಿ. ಯಾಕೆ 7 ಮನೆ ಬೀಗರು ಅಂತ ಕರಿತೀವಿ ಅಂತ ಯಜಮಾನರು ಹೇಳ್ತಾರೆ. ಹಿಂದೆ ಒಂದು ಕಾಲದಲ್ಲಿ ಮಂದ ಅಂತಕ್ಕಂಥ ಬೆಡಗಿನವರು ಮೊದಲಿದ್ದು, ಮೂಗನಾಯಕನಿಂದ ಮಂದಲ್ಮುತ್ತಿ ಮಹಾದೇವ ನಾಯಕನಿಂದ ಈ ಮಂದ ವಂಶ ಪ್ರಾರಂಭವಾಯಿತು. ಶುಕ್ರಮಾಲ್ ನಾಯಕರು ಬಂದ ಮೇಲೆ ಮಲ್ಲಾಯಕನ ವಂಶ, ಇವರು ಯನಮಲರ ವಂಶ ಪ್ರಾರಂಭವಾಗಿತ್ತು. ಈ ಮಂದ ವಂಶದಲ್ಲಿ ಇದ್ದಾಗ ಅಲ್ಲೇನಾಗ್ಬಿಡ್ತು, ಆವಾಗ ಮನೆಯಲ್ಲಿರ್ತಕ್ಕಂಥ ಗಂಡು ಆಗಲಿ ಹೆಣ್ಣಾಗಲಿ ಒಂದು ಯಾವುದೇ ರೀತಿಯ ನಾಗರಿಕತೆ ಇರಲಿಲ್ಲ. ಅಕ್ಕ ಅನ್ನಂಗಿಲ್ಲ, ತಂಗಿ ಅನ್ನಂಗಿಲ್ಲ. ಒಂದು ಅವಾಹಿತವಾದಂಥ ಒಂದು ಸಂಬಂಧಗಳನ್ನು ಅಲ್ಲಿ ನಡೀತಾಕಿರ್ತಕ್ಕಂಥದ್ದನ್ನ ಯಜಮಾನರೆಲ್ಲ ನೋಡಿದರು. ಇದೇನಪ್ಪ ಇದು ಹಿಂಗೆ, ನಾವು ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗನ ನೆಂಟ್ರಿಗೆ ಕೊಡಬೇಕು, ನೆಂಟಸ್ತಿಗೆ ಮಾಡ್ಕೋಬೇಕು. ಇವರೆಲ್ಲ ಹಿಂಗೆ ಅಣ್ಣ ಅನ್ನಕ್ಕಿಲ್ಲ, ತಂಗಿ ಅನ್ನಕ್ಕಿಲ್ಲ, ಇಂಥ ಒಂದು ಔಚಿತ್ಯದ ಪ್ರಸಂಗಗಳನ್ನ ನೋಡ್ತಾ ಇದ್ರಿ. ಏನು ಮಾಡೋಣ ಅಂತ ಯೋಚನೆ ಮಾಡಿ ಮಂದದಲ್ಲಿ ಒಂದು ಗುಂಪನ್ನು ತೆಗೆದು ಹೊರಗಡೆ ಇರ್ತಾರೆ. ಅದನ್ನು ತಿರುಗಿ ಮಂದ ಅಂತ ಕರೆದು ಮಂದ ಶಕ್ತಿನಲ್ಲೇ ಒಂದು ಗುಂಪನ್ನು ತೆಗೆದು ಆ ಕಡೆ ಇಟ್ಟು, ಇವರೆಲ್ಲರಿಗೂ ಹೆಣ್ಣು ಕೊಡ್ರಿ ನೀವು 7 ಮನೆಯವ್ರಿಗೆ, ಇವ್ರು ನೆಂಟರು ಮಾಡ್ಕೊಳ್ಳೋಣ ಅಂತ ತಿರುಗಿ ಮಂದನ ನೆಂಟರು ಮಾಡಿಕೊಂಡು ಅವರಿಗೆ ಗದ್ದಿಗೆ ಪೂಜಾರಿಗಳಂತ ಮಾಡಿದರು. ಗದ್ದಿಗೆ ಪೂಜಾರಿ ಎಲ್ಲಿ ಬರ್ತಾರೆ ಇವರು? ಮದುವೆ ಸಂದರ್ಭದಲ್ಲಿ ದೊಡ್ಡ ವೀಳ್ಯವನ್ನು ಮಾಡಬೇಕಾದ್ರೆ ಎಲ್ಲೇ ಇದ್ದರೂ ಕೂಡ ಯಾರೇ ಆಗಲಿ ಇವತ್ತು ಮ್ಯಾಸ್ ಮಂಡಲದಲ್ಲಿ ಮಳೆಯನ್ನು ಕರೆಸನೆ ದೊಡ್ಡ ವೀಳ್ಯಗೆ ಗದ್ದಿಗೆ ಹಾಕ್ಸೋದು. ಗದ್ದಿಗೆ ಪೂಜಾರಿಗಳಂತ ಮಾಡಿ ಅವರಿಗೆ ಅಧಿಕಾರ ಕೊಟ್ಟರು. ಹೀಗೆ ಮಳೇಲರು 7 ಮನೆ ಬೀಗರು. ಮಳೇಲರು ಅವರ ರಕ್ತ ಸಂಬಂಧಗಳನ್ನು ಬಿಟ್ಟು ಇನ್ನು ಮಲ್ಲಾಯಕನದಾಗಲಿ ಮಂದರದಾಗಲಿ ಎಲ್ಲಿ ಬೇಕಾದರೂ ಮದುವೆ ಆಗ್ಬೋದು. ಅಂತಹ ಒಂದು ಸ್ವತಂತ್ರ
ಈ ಮಳೆಲರಿಗೆ ನಮ್ಮ ಮ್ಯಾಸ್ ಮಂಡಲದಲ್ಲಿ ಕೊಟ್ಟಿದ್ದಾರೆ. ಆದರೆ ಈಗ ಇದನ್ನು ದುರುಪಯೋಗ ಪಡಿಸ್ಕೊತ ಇದ್ದಾರೆ. ಎಲ್ಲರೂ ಕೂಡ ನಾವು 7 ಮನೆ ಬೀಗರು, ಬುಡ್ಕ್ಲರ್ ಅಂತಾರೆ, ಪಾಂಬುಡ್ಲರ್ ಅಂತಾರೆ, ಪಟ್ಕೋಲರ್ ಅಂತಾರೆ, ನಾವು ಪೂಲರ್ ಅಂತಾರೆ, ನಾವು 7 ಮನೆ ಬೀಗ್ರಪ್ಪ ಅಂತ. ಅವತ್ತಿನ ಕಾಲಕ್ಕೆ ನಮ್ಮನ್ನು ಒಂದು ಗುಂಪನ್ನು ತಿರುಗುಮಂದು ಮಾಡಿ ಅವರಿಗೆ ಮಳೆಲರ್ ಅಂತ ಹೆಸರಿಟ್ಟು ಅವರಿಗೆ ಗದ್ದಿಗೆ ಪೂಜಾರಿಯನ್ನು ಮಾಡಿದರು. ಯಾರು ಗದ್ದಿಗೆ ಪೂಜಾರಿ ಮಾಡ್ತಾನೋ ಅವನು ಮಾತ್ರ 7 ಮನೆ ಬೀಗ ಅಂತಕ್ಕಂಥದ್ದು ಯಜಮಾನರು ಹೊತ್ತು ಹೇಳ್ತಾ ಇದ್ದಾರೆ. ಈಗೆಲ್ಲ ಹೆಣ್ಣು ಗಂಡು ಕೊಡೋದಕ್ಕೆ ಇವೆಲ್ಲ ಪದ್ಧತಿಗಳು ಸರಳುಗೊಂಡಿದ್ದಾವೆ. ಮುಂಚೆಲ್ಲ ಇವೆಲ್ಲ ಭಾಳ ಕಟ್ಟುಪಾಡುಗಳಲ್ಲಿ ನಡೀತಾ ಇತ್ತು. ಹೀಗೆ ಮಳೆಲು ಅಂತ ಒಂದು ವಂಶ ಬಂತು. ಇವರೆಲ್ಲರೂ ಕೂಡ ಅಹೋಬಲ ನರಸಿಂಹಸ್ವಾಮಿನ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರು ವೈಷ್ಣವ ಪಂಥ, ಯಾರು ಮಳೆಲರು. ಹೀಗೆ ಮಳೆಲರನ್ನು ಸೇರಿಸ್ಕೊಂಡು ಹೊರಟ ಮೇಲೆ ಇವರು ಪಾಮಲಕೊಂಡ, ಕಾಮನಕೊಂಡ, ಈ ಪಾವಗಡ ಬೆಟ್ಟವನ್ನು ಪಾಮಲಕೊಂಡ ಅಂತ ಕರೀತಿದ್ದರು, ನಿಡುಗಲ್ಲನ್ನು ಕಾಮನಕೊಂಡ ಅಂತ ಕರೀತಾ ಇದ್ರು. ಈ ಕಡೆ ಇವರೆಲ್ಲ ಪಶುಗಳನ್ನು, ಸಾವಿರಾರು ಪಶುಗಳು ಹೊಡ್ಕೊಂಡು ಎಲ್ಲರ ಸಮೇತ ಬರ್ತಾರೆ ಅಲ್ಲಿಗೆ. ಬಂದಾಗ ಆ ಸಂದರ್ಭದಲ್ಲಿ ನಿಡುಗಲ್ಲನ್ನು ಒಟ್ಟಳ್ನಾಯಕ ಅನ್ನೋರು ಆಳ್ತಾ ಇದ್ದರು, ದೊರೆ ಒಟ್ಟಳ್ನಾಯಕ. ಮ್ಯಾಸ್ ನಾಯಕರಿಗೂ ಒಟ್ಟಳ್ನಾಯಕರಿಗೂ ಕೊಡೋ ತಗೊಳ್ಳೋ ಪದ್ಧತಿ ಇರಲಿಲ್ಲ, ನಾಯಕರೇ ಆದರೂ ಕೂಡ. ಸರಿ ಬಂದು ಇವರೆಲ್ಲ ನಿಡುಗಲ್ ಸುತ್ತಮುತ್ತ ಪಶುಗಳನ್ನು ಮೇಯಿಸ್ಕೊಂಡು ಭಾಳ ಕಾಲ ಕಳೀತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ಒಟ್ಟಳ್ನಾಯಕ, ಏನಪ್ಪ ಇಷ್ಟೊಂದು ಪಶು ಸಂಪತ್ತನ್ನು ಇವ್ರಿಗೆ ಗಳಿಸಿದ್ದಾರೆ ಇವರು, ಏನು ನಿರುತವಾದಂತಹ ಕಾರ್ಯಗಳು ಮಾಡ್ತಾರೆ ಇವರು ಮ್ಯಾಸ್ ನಾಯಕರು. ಇವ್ರನ್ನ ಏನನ್ನು ಮಾಡಿ ನಾನು ಇವರ ವ್ರತವನ್ನು ಕೆಡಿಸ್ಬೇಕು, ಇವರ ಕುಲವನ್ನು ಕೆಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಾರಿ ಯರಮಂಚ ನಾಯಕನ ಹತ್ರ ಬರ್ತಾನೆ ದೊರೆ. ಸ್ವಾಮಿ, ನಾನು ಈ ಪ್ರಾಂತ್ಯದ ದೊರೆ ಒಟ್ಟಳ್ನಾಯಕ ಅಂತ, ನೀವು ಭಾಳ ಕಂಬಳ ಕಟ್ಕೊಂಡಿದ್ದೀರಿ, ನೀವು ನಮ್ಮರಂತೆ, ದಯವಿಟ್ಟು ನಮ್ಮನೆಗೆ ಆತಿಥ್ಯ ಸ್ವೀಕರಿಸ್ಲಿಕ್ಕೆ ಬರಬೇಕು ಅಂತ ಕೇಳ್ತಾರೆ. ಇಲ್ಲಪ್ಪ, ನಾವೆಲ್ಲ ಬರಲ್ಲ ಬೇರೆಯವ್ರ ಮನೆಗೆ ಆತಿಥ್ಯ ಸ್ವೀಕರಿಸೋಕ್ಕೆ, ಅದ್ಯಾವುದು ನಮ್ಮಲ್ಲಿ ಪದ್ಧತಿ ಇಲ್ಲ ಅಂತ. ಇಲ್ಲಿಲ್ಲ, ಖಂಡಿತ ನೀವು ನಮ್ಮ ಪ್ರದೇಶಕ್ಕೆ ಬಂದಿದ್ದೀರಲ್ಲ, ದಯವಿಟ್ಟು ನೀವು ಇಲ್ಲ ಅಂದಂಗೆ ನಮ್ಮ ಮನೆಗೆ ಆತಿಥ್ಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಬಲಂತ ಮಾಡಿದ್ದಕ್ಕೆ, ಇಲ್ಲ ನಾನು ಬರಲ್ಲ, ನಮ್ಮ ಗಗ್ಗರಿದಾಸಿ ನಮ್ಮ ದಳಪತಿ ಬರ್ತಾನೆ, ನೀವು ಆತನಿಗೆ ಆತಿಥ್ಯ ನೀಡಬಹುದು. ಆತ ಮನೆಯಲ್ಲಿ ಊಟ ಮಾಡಲ್ಲ. ಆತ ಇಲ್ಲಿರ್ತಕ್ಕಂಥ ಯಾವುದನ್ನು ಒಂದು ಲಂಗಣಿ ದೋಣಿಗೆ ಅನ್ನ ತಂದಿಟ್ಟರೆ ಅದು ತಿಂತಾನೆ, ಅಂಟು ಮುಟ್ಟಲ್ಲಿ ಆತ ಊಟ ಮಾಡಲ್ಲ ಅಂತ ದಾಸರಿ, ಗಗ್ಗರಿದಾಸರಿ ಅಂತ ಹೇಳ್ತಾರೆ. ಆಯಿತು, ಹಂಗೇ ಮಾಡ್ತಿರಲ್ರಿ ಆತನಿಗೆ ಅಂತ. ಅಲ್ಲಿ ಇವನೇನು ಮಾಡ್ತಾನೆ, ಗಗ್ಗರಿದಾಸನ ಕರೆಸ್ತಾನೆ. ಏನಪ್ಪ ದಾಸರಿ, ನಾಳೆ ಹಿಂಗೆ ಒಟ್ಟಳ್ನಾಗ ನಿನಗೆ ಮನೆಗೆ ಊಟಕ್ಕೆ ಹೋಗ್ಬೇಕಲ್ಲ, ನೀನು ಅದನ್ನ ಆತಿಥ್ಯ ಸ್ವೀಕರಿಸ್ಬೇಕಲ್ಲಪ್ಪ, ಅದಕ್ಕೆ ಕ್ಲೀನಾಗಿ ನೀನೆಲ್ಲ ನಾಳೆ ಸ್ನಾನಗೇನ ಮಾಡಿಕೊಂಡು ನಿಂದೇನೈತ ನಾಮಗಳಲ್ಲಿ ಇಟ್ಕೊಂಡು ದಾಸರಿ ನೀನು ಹೋಗಪ್ಪ ಅಂತ ದೊರೆ ಆಜ್ಞೆ ಮಾಡ್ತಾನೆ. ಆಯಿತು ಅಂತ ದೊರೆ ಆಜ್ಞೆಗೆ ಸರಿಯಾಗಿತ್ತು. ಎಲ್ಲರ ಬೆಳಗ್ಗೆಲ್ಲ ಸ್ನಾನ ಮಾಡಿಕೊಂಡು ನಾಮಗಳು ಇಟ್ಕೊಂಡು ಶಂಕು ಜಾಕೆಟ್ಟೆಲ್ಲ ತಗೊಂಡು ಎಲ್ಲಿಗೆ ಬರ್ತಾನೆ, ಆ ಲಂಗಣಿ ದೋಣಿಗೆ ತಂದಿಡ್ತಾರೆ, ನೀನು ಅದನ್ನ ತಿನ್ನಬೇಕು ಅಂತ. ದೋಣೆ ಅಂತಂದರೆ ಕಲ್ಲಿಂದ ಒಂದಿದು. ಸರಿ, ಇವನೇ ಮಾಡ್ತಾನೆ, ಕೆಳಗಡೆ ಅನ್ನ ಇಡ್ತಾನೆ, ಮಧ್ಯದಲ್ಲಿ ವಿಷದ ಕಜ್ಜಾಯಗಳಿಡ್ತಾನೆ, ಅದ್ರ ಮೇಲೆ ಕೋಳಿ ಸಾರು ಹಾಕ್ತಾನೆ, ಮತ್ತು ಅದರ ಮೇಲೆ ಅನ್ನ ಇಡ್ತಾನೆ. ಇಷ್ಟು ಮಾಡಿಬಿಟ್ಟು ತಂದು ಆ ಲಂಕಣಿ ದೋಣಿಯಲ್ಲಿ ಇಟ್ಟಿರ್ತಾನೆ. ಯಾವಾಗ ಈತ ಭಿನ್ನ ತೀರ್ಸಕ್ಕೆ ಹೋದಾಗ ಅದ್ರ ಬಗ್ಗೆ 2 ಕೈಯಲ್ಲಿ ಹಿಂಗೆ ತಿನ್ನಬೇಕು. ಅದು ಲಂಕಣಿ ದೋಣೆ ಸ್ವಲ್ಪ ಅದು ಎತ್ತರಾಗಿರುತ್ತೆ, ಕೆಳಗಿಟ್ಟಿರ್ತಲ್ಲ, ಅದು 2 ಕೈಯಲ್ಲಿ ತಗೊಂಡು ಹಿಂಗೆ ತಿನ್ನಬೇಕು. ಹಿಂಗೆ ಆ ರೀತಿಯ ಪದಾರ್ಥ ನಿಂಗೆ ಮುಟ್ಟಿದಾಗ ಅದನ್ನು 2 ಕಣ್ಣುಗಳು ಕಡೆಗೆ ಬಂದ್ಬಿಡುತ್ತೆ. ಕೈಗೆ
ಬಂದುಬಿಡುತ್ತೆ. ಬಂದೇಟಿಗೆ ಏನೋ ಅಪಚಾರ ಆಗೈತೆ ಅಂತ ನನಗೆ ಗುಡ್ಡುಗಳು ಹಿಡ್ಕೊಂಡು ದೊರೆ ಹತ್ರ ಬರ್ತಾನೆ ಯರಮಂಚನಾಯ್ಕ ಅಂತ. ಅಯ್ಯೋ ಏನಾಯಿತು ಏನಂತ ಹಿಂಗೆ ಅಲ್ಲಿ ನೋಡಪ್ಪ, ಹಿಂಗೆ ಅಲ್ಲಿ ಹೋದರೆ ಹಿಂಗೆ ಮುಟ್ಕೊಂಡು ಅದನ್ನ ಕಣ್ಣುಗಳು ಗುಡ್ಡುಗಳೊಳಗೆ ಬಂದುಬಿಟ್ಟು ಆವಾಗ ಅಲ್ಲಿ ಆತನ ಹತ್ರ ಮಲ್ಲಿಗೆ ಹೂವಿರ್ತವೆ, ಬಂಗಾರದ ಮಲ್ಲಿಗೆಗಳನ್ನಿಟ್ಟು ಅದನ್ನು ಓದಿಸ್ತಾರೆ. ಆವಾಗ ಕಣ್ಣುಗಳು ಸರಿ ಹೋಗುತ್ತೆ. ಆವಾಗ ಯೋಚನೆ ಮಾಡ್ತಾರೆ, ಏನಿದು ಅಂತ. ಇವನು ನಮ್ಮನ್ನು ಕುಲಿಗೆಡ್ಸೋಕ್ಕೆ ಕೋಳಿ ಸಾರ ಹಾಕಿ ನಮಗೆ ಆತಿಥ್ಯಕ್ಕೆ ಕರೆದಿದ್ದಾನೆ, ಎಂಥ ಮೋಸಗಾರ ಇವನು ಅಂತ ದೊರೆಗೆ ಭಾಳ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಇವನ ಮೇಲೆ ಪ್ರತಿಕಾರ ತೀರಿಸ್ಕೊಡ್ಬೇಕಲ್ಲ ಅಂತಂದು ಏನು ಮಾಡ್ತಾರೆ, ಅವನು 12 ಚಲಿಗೆ ಎಮ್ಮೆಗಳಿರ್ತವೆ ಒಟ್ಟಾಳಾಗಿ ನಾವು ಸರಿ ಎಲ್ಲ ಆಳುಗಳನ್ನು ಕಳಿಸಿ 12 ಚಲಿಗೆ ಎಮ್ಮೆಗಳನ್ನು ತಂದುಬಿಟ್ಟು ಅಲ್ಲಿ ಯನಮೂಲ ಬಂಡ ಅಂತ ಇದೆ, ಎಲ್ಲಿ ನಮ್ಮ ನಿಡಗಲ್ ಹತ್ರ. ಆ ಬಂಡೆ ಮೇಲೆ ಇವನ್ನ ಎಮ್ಮೆಗಳು ಕೊಯ್ದು ಬಿಡ್ತಾರೆ. ಯನಮೂಲ ಬಂಡ ಅಂತ ಈಗಲೂ ಇದೆ ಅಲ್ಲಿ. ಕೊಯ್ದು ಬಿಟ್ಟು ದೊಡ್ಡ ದೊಡ್ಡ ಸೋರೆಗಳ ಮೇಲೆ ಬೇಯಕ್ಕೆ ಇಟ್ಟಿರ್ತಾರೆ. ಸರಿ ಇವನು ಬರ್ತಾನಲ್ಲ ದೊರೆ, ಇಲ್ಲಿ ನೋಡಿದ್ರು ಕೂಡ ಎಮ್ಮೆಗಳೆಲ್ಲ ಎಮ್ಮೆ ಕಾಯರಿಲ್ಲ, ಏನಾದವು ಅಂತಂದು ಹೊರಗಡೆ ಬಂದು ನೋಡೋದು ದೊಡ್ಡದಾಗಿ ಬೆಂಕಿ ಉರಿತಾ ಇರ್ತದೆ ಬಂಡೆ ಮೇಲೆ. ಓ ಏನೋ ಮಾಡಿದ್ದಾರೆ ಇವರೇನೇ ಅಂತಂದು ಅಲ್ಲಿ ಬರ್ತಾನೆ. ಬಂದು ಅವ್ರ ಮೇಲೆ ಏನಯ್ಯ ನಮ್ಮ ಎಮ್ಮೆಗಳೆಲ್ಲ ತಂದು ಇಲ್ಲಿ ಕೊಯ್ದು ಗುಡಾಣಿಗಳಿಗೆ ಸಾರು ಮಾಡ್ಕೊಂಡು ತಿಂತೀರೇನಯ್ಯ ನೀವು ಅಂತ ದಬ್ಬಾಳಿಕೆ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ನಿಮ್ಮ ಎಮ್ಮೆಗಳು ನಾವ್ಯಾಕ್ರಿ ಕೊಯ್ಯೋಣ, ಇಲ್ಲೇ ರಂಗಸಮುದ್ರ ಹೊಟ್ಟೆಬೊಮ್ಮನಹಳ್ಳಿಗೆ ಹೋಗಿ ರೈತರ ಹತ್ರ ಕುಂಬಳಕಾಯಿ ತಗೊಂಡು ಕುಂಬಳಕಾಯನ್ನು ಬೇಯಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸುಳ್ಳು ಹೇಳ್ತಾರೇನೋ ಅಂತಂದು ಆ ಗುಡಾಣಿಗಳ ಮುಚ್ಚಳವನ್ನು ನೀವು ತೆಗೆದು ನೋಡಿದ್ರೆ ಕುಂಬಳಕಾಯಿಗಳು ಬೇಯ್ತಿರ್ತವೆ. ಎಂಥ ಸತ್ಯ ಅಂತ ಇವ್ರಿಗೆ ಅರ್ಥ ಆಗ್ಬಿಡುತ್ತೆ. ನಾನು ಇವರಿಗೆ ಕುಲ ಕೆಡ್ಸೋಕ್ಕೆ ಹೋದೆ, ಇದರ ಪರಿಣಾಮ ಹಿಂಗಾಗ್ಬಿಡ್ತು ಅಂತ ಭಾಳ ನನ್ನ ತಪ್ಪಾಯಿತು ಅಂತ ಇವನಿಗೆ ಶರಣಾಗ್ತಾನೆ. ಇವನು ಅಷ್ಟೊತ್ತಿಗೆ ಇವರೆಲ್ಲ ಆ ಜಾಗ ಬಿಟ್ಟು ಎಲ್ಲಿಗೆ ಬಂದಿರ್ತಾರೆ, ಈ ತುಂಬಲಿದೆಯಲ್ಲ ಗೌರಸಮುದ್ರ ಮಾರಮ್ಮನ ತುಂಬಲು, ಅಲ್ಲಿಗೆ ಬಂದಿರ್ತಾರೆ ಇವರು. ಸರಿ ಅಲ್ಲಿಗೆ ಬರ್ತಾನೆ. ದೊರೆ ಹತ್ರ ನಾನು ಕ್ಷಮೆ ಕೇಳಬೇಕು ಅಂತ. ದೊರೆ ಹತ್ರ ಕ್ಷಮೆ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ನೀನು ಸಾಯೋವರೆಗೂ ನಿನ್ನ ಮನೆತನ ಪ್ರತಿ ಗೌರಸಮುದ್ರ ಮಾರಮ್ಮಗೆ ಮೀಸಲು ಕೋಣವನ್ನು ಅರ್ಪಿಸ್ಬೇಕು, ಪಾಠದ ಕೋಣ. ಇದು ನಿನ್ನ ತಪ್ಪಿಗೆ ಶಿಕ್ಷೆ. ನೀನು ಮನೆಗೆ ಹೋಗೋ ಹೊತ್ತಿಗೆ ನಿನ್ನ ಎಮ್ಮೆಗಳೆಲ್ಲ ಮನೆ ಹತ್ರ ಇರ್ತವೆ ಅಂತ ಹೇಳ್ತಾರೆ ಸನ್ನಿಧಾನದಲ್ಲಿ. ಅವಾಗ ಅವನು ಆಯಿತು, ನನ್ನ ಜೀವಮಾನ ಇರೋವರೆಗೂ ನಾನು ಆ ಎಮ್ಮೆಗೆ ಪಟ್ಟದ ಕೋಣ ಅರ್ಪಿಸ್ತೀನಿ ಅಂತಂದು ಮಾತು ಕೊಟ್ಟು ಬರ್ತಾನೆ. ಎಲ್ಲಿಗೆ? ನಿಡಗಲಿಗೆ ಬರೋ ಅಷ್ಟೊತ್ತಿಗೆ ಆಗಲೇ ಎಮ್ಮೆಗಳೆಲ್ಲ ಇರ್ತವಲ್ಲಿ. ಇಂಥ ಒಂದು ನಿದರ್ಶನಗಳನ್ನು ಪವಾಡಗಳನ್ನು ಕೂಡ, ಯಾಕಂದರೆ ಅಕ್ಕಯ್ಯ ಆಶೀರ್ವಾದ ಇತ್ತು. ಪೆದ್ದಕ್ಕರಾಯಮ್ಮನೇ ಗೌರಸಮುದ್ರ ಮಾರಮ್ಮ, ಆತನ ಭಕ್ತ ಇತ್ತು. ಆಕೆನೇ ಶಕ್ತಿನ ಆರಾಧಿಸ್ಕೊಂಡು ಇವೆಲ್ಲ ಮಾಡ್ತಿದ್ದ ಯರಮಂಚನಾಯಕ ಸಂಘಟನೆ ಜೊತೆಗೆ. ಸರಿ, ಜಾತ್ರೆ ಪ್ರತಿ ವರ್ಷ ಜಾತ್ರೆಗೆ ತರಲೇಬೇಕಲ್ಲ, ನಿಡಗಲ್ಲಿಂದ ಮೀಸಲು ಬರಬೇಕು ಆ ಜಾತ್ರೆಗೆ, ಗೌರಸಮುದ್ರ ಮಾರಮ್ಮನ ಜಾತ್ರೆಗೆ. ಕೋಣ ತಗೊಂಡು ಬರ್ತಾನೆ. ಬಂದಾಗ ನಮ್ಮರೆಲ್ಲ ತಡೀತಾರೆ. ನಿನಗೇನು ಆಗ್ತಿದೆ, ನಮ್ಮ ಜಾತ್ರೆಗೆ, ಇದು ಮ್ಯಾಸನಾಯಕರು ಮಾಡ್ತಕ್ಕಂಥ ಜಾತ್ರೆಗೆ ನೀನು ಮ್ಯಾಸನಾಯಕರಲ್ಲ, ಹೆಂಗೆ ಕೋಣ ನೀನು ತಂದಿಲ್ಲಿ ಅಯ್ಯಮ್ಮಗೆ ಬಿಡ್ತೀಯ ಅಂತ ತಡೀತಾರೆ. ಇಲ್ಲಪ್ಪ, ನಾನು ಮಾತು ಕೊಟ್ಟಿದ್ದೀನಿ, ದೊರೆಗೆ ಮಾತು ಕೊಟ್ಟಿದ್ದೀನಿ, ನನ್ನ ಜೀವನ ಇರೋವರೆಗೂ ಕೂಡ ನಿನಗೆ ಪಟ್ಟದ ಕೋಣ ಅರ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನನಗೆ ಅವಕಾಶ ಮಾಡಿಕೊಡು.
ಸಾಧ್ಯವಿಲ್ಲ ಅಂತ ಅವನ್ನ ನಂಬುತ್ತಾರೆ.